ಸುರಿದು ಹೋದ ಮಳೆ ಸರಿದು ಹೋದ ವೇಳೆ ಮತ್ತೆ ಸಿಗಲಾರದು. ಹಾಗಂತ ಅದರೊಳಗೆ ನಾವುಗಳು ಕಳೆದು ಹೋಗಲಾರೆವು. ಕೈ ಒಳಗಿರದ ಕೈಗೆ ಸಿಗಲಾರದ ನಾಳೆಗಳ ಚಿಂತೆ ಬೇಡ. ಕಣ್ಣೆದುರುಗಿರುವ ಈ ಕ್ಷಣಗಳಲ್ಲಿ ಬದುಕುವ ಸೊಗಸು ನಮ್ಮೊಳಗಿರಲಿ. ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್. ಡೇ 6 ಮಿನಿಲಾಗ್ ಇದಾಗಿರುತ್ತೆ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪಲಾವ್ ಕೂಗಿಸಿದ್ದೆ. ಇನ್ನು ಸ್ವಲ್ಪ ಜನಕ್ಕೆ ರೊಟ್ಟಿ ಹಾಕ್ಕೊತೀವಿ ಅಂತ ಹೇಳಿದ್ರು. ನಮ್ಮಮ್ಮ ಜಾಸ್ತಿ ರೈಸ್ ಐಟಮ್ ತಿನ್ನಲ್ಲ, ಅದಕ್ಕೆ ಹಾಗಲಕಾಯಿ ಪಲ್ಯ ಮಾಡಿರು ಅಂತ ಹೇಳಿದ್ರು. ಅವ್ರು ಬಂದು ರೊಟ್ಟಿ ಹಾಕ್ಕೊತೀನಿ ಅಂತ ಸರಿ ಅಂತ ಹಾಗಲಕಾಯಿನ ಹೆಚ್ಚ್ತಾ ಇದ್ದೀನಿ. ಕಹಿ ಇಲ್ದಂಗೆ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಹಾಗಲಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಹಾಗೆ ತೊಳೆದಿಟ್ಕೊಂಡು ಒಂದು ಪ್ಯಾನ್ಗೆ ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಹಾಗಲಕಾಯಿನ. ಆವಾಗ ಅದಷ್ಟು ಕಹಿ ಬರಲ್ಲ. ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಸ್ವಲ್ಪ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿ. ಸೊ ಏನು ಈರುಳ್ಳಿ, ಟೊಮೊಟೊ ಇದೆಲ್ಲ ಬೆಂದಾದಮೇಲೆ ಏನು ಹುರಿದಿಟ್ಕೊಂಡಿರೋ ಅಂಥ ಹಾಗಲಕಾಯಿನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಬೇಕಿದ್ರೆ ಡ್ರೈ ಬೇಕಿದ್ರೆ ಮಾಡ್ಕೋಬೋದು, ಅಥವಾ ಸ್ವಲ್ಪ ಗೊಜ್ಜು ಥರ ಬೇಕು ಅಂತಂದರೆ ಹಂಗಾದ್ರೂ ಮಾಡ್ಕೋಬೋದು. ಬೇಯೋದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದಾದಮೇಲೆ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ ಹಾಕಿದ್ರೆ ಮುಗೀತು. ಸ್ವಲ್ಪ ಕಾಯಿ ತುರಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಹಾಗಲಕಾಯಿ ಪಲ್ಯ ನನಗೂ ಇಷ್ಟ ಆಗ್ತಿರಲಿಲ್ಲ, ನಾನು ತಿಂತಾನೂ ಇರಲಿಲ್ಲ. ಬಟ್ ಇವಾಗ ಚಿಕ್ಕ ಏಜ್ ಅವ್ರಿಗೆ ಶುಗರ್ ಅದು ಇದು ನೋಡಿ ಭಯ ಆಗ್ತಾ ಇರುತ್ತೆ. ಎಲ್ಲ ತರಕಾರಿಗಳನ್ನೆಲ್ಲ ತಿನ್ನಬೇಕು. ಸೊ ಕಹಿ ಇಲ್ದಂಗೆ ಮಾಡೋದು ಹೇಗೆ ಅಂದರೆ, ಅದನ್ನು ಚೆನ್ನಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಾಡಿದ್ರೆ ಅಷ್ಟು ಕಹಿ ಬರಲ್ಲ. ಸೊ ಇದನ್ನು ಡ್ರೈ ಆದರೂ ಮಾಡ್ಕೋಬೋದು, ಹಾಗೆ ಗ್ರೇವಿ ಥರ ಕೂಡ ಮಾಡ್ಕೋಬೋದು. ದೇಹಕ್ಕೆ ತುಂಬ ಒಳ್ಳೆಯದು, ಎಸ್ಪೆಷಲಿ ಶುಗರ್ ಪೇಷಂಟ್ಸ್ಗಂತೂ ತುಂಬ ಒಳ್ಳೆಯದು. ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ರಸ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸಿದ್ರೆ ಮುಗೀತು. ಹಾಗಲಕಾಯಿ ಪಲ್ಯ ರೆಡಿ. ಚಪಾತಿಗೆ, ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಅಷ್ಟೊಂದು ಕಹಿ ಇರಲ್ಲ, ಆರಾಮಾಗಿ ತಿನ್ಬೋದು. ನಮ್ಮ ಮನೆಯಲ್ಲಿ ಸ್ವಲ್ಪ ಜನ ತಿಂತಾರೆ, ಒಂದು ಸ್ವಲ್ಪ ಜನ ತಿನ್ನಲ್ಲ. ಯಾರು ತಿಂತಾರೆ ಅವರಿಗೆಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇರ್ತೀವಿ ಅವಾಗವಾಗ. ನಮ್ಮ ಮನೆಯಲ್ಲಿ ಪ್ರತಿದಿನ 2 ತಿಂಡಿ ಮಾಡೋದು ಇದ್ದೇ ಇರುತ್ತೆ. ರೈಸ್ ಐಟಮ್ ಮಾಡಿದ್ರೆ ಅದ್ರ ಜೊತೆಗೆ ರೊಟ್ಟಿಗೆ ಏನಾದರೂ ಪಲ್ಯ ಈ ಥರ ಮಾಡ್ಕೊತೀವಿ, ಅಥವಾ ದೋಸೆ ಇಟ್ಟಿದ್ರೆ ಅದನ್ನು ಕೂಡ ಹಾಕ್ಕೊತೀವಿ. ಏಜ್ ಆಗಿರೋರಿಗೆ ಆಗಲ್ವಲ್ಲ ರೊಟ್ಟಿ ತಿನ್ನೋದಕ್ಕೆ, ಹಸು ಅಂಥವ್ರಿಗೆ ದೋಸೆ ಹಾಕ್ಕೊಡೋದು. ಸೊ ಅಜ್ಜಿ ಬಂದ ತಕ್ಷಣ ಇಲ್ಲಿ ಹಾಕ್ಕೊಡ್ತಾಯಿದ್ದೀನಿ ದೋಸೆ, ಹಾಗಲಕಾಯಿ ಪಲ್ಯ. ಅಜ್ಜಿಗೆ ತುಂಬ ಇಷ್ಟವಾಗಿರೋ ಅಂಥ ಪಲ್ಯ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ಮಿನಿ ಲಾಗ್ ಇದಾಗಿರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಬರ್ತೀನಿ.